ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕೆಎಸ್ ಚಿಕ್ಕೊಪ್ಪ ಕೆಎಸ್ ಹಾಗೂ ಹೊಸಳ್ಳಿ ಗ್ರಾಮದ ಗ್ರಾಮದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ಪ್ರಾಣ ಪ್ರತಿಷ್ಠಾನ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ 21/4/2025ರಿಂದ 2/5/2025ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಲಿದೆ. ಈ ಒಂದು ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಚಿಕ್ಕೊಪ್ಪ ಕೆಎಸ್ ಹಾಗೂ ಶ್ರೀ ಮಗ ಚನ್ನಮಲ್ಲ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಿರೇಮಠ ಬಾಗೋಜಿಕೊಪ್ಪ ಹಾಗೂ ವೇದಮೂರ್ತಿ ವಿರೂಪಾಕ್ಷಯ್ಯ ಮಹಾಸ್ವಾಮಿಗಳು ಹಿರೇಮಠ ಕೆಎಸ್ ಚಿಕ್ಕೊಪ್ಪ ಅಧ್ಯಕ್ಷತೆಯನ್ನು ಅಭಿನವ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳ ಮಠ ಚಿಕ್ಕುಂಬಿ ಇವರು ವಹಿಸುವರು. ಜಾತ್ರೆಯ ಅಂಗವಾಗಿ 3 ಗ್ರಾಮಗಳಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಜಗಮಗಿಸುವ ದೀಪಾಲಂಕಾರ ಹಾಗೂ ಎಲ್ಲ ಯುವಕ ಮಂಡಳ ಸಂಘ ಸಂಸ್ಥೆಗಳು ರಾಜಕೀಯ ವ್ಯಕ್ತಿಗಳು ಬ್ಯಾನರ್ಗಳು ಕಂಗೊಳಿಸುತ್ತಿವೆ. ದಿನಾಂಕ 21/4/2025ರಿಂದ 30/4/2025ರವರೆಗೆ ಆದ್ಯ ದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯು 3 ಗ್ರಾಮಗಳಲ್ಲಿ ಹೊನ್ನಾಟ ಆಡುವ ಮೂಲಕ ಗ್ರಾಮಗಳಲ್ಲಿ ಸಂಚರಿಸುತ್ತಾಳೆ. 1/5/2025ರಂದು ಬೆಳಗ್ಗೆ 7:30ಕ್ಕೆ ಸ್ಥಾಪಿತ ಕಲಶಗಳ ಪೂಜೆ, ನವಗ್ರಹ ವಾಸ್ತು, ಮೃತ್ಯುಂಜಯ, ಪ್ರಧಾನವಾಗಿ ಚಂಡಿ ಹೋಮ ಜರುಗಲಿದ್ದು 12:30ಕ್ಕೆ ಪೂರ್ಣಾವತಿ ಜರುಗಲಿದ್ದು ತದನಂತರ ತೀರ್ಥ ಪ್ರಸಾದ ವಿನಿಯೋಗ ಜರುಗುವುದು. ದಿನಾಂಕ 2/5/2025ರಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಗೋಪೂಜೆ, ಕದಳಿ ಬಿಂಬದರ್ಶನ, ಮಹಾಪೂರ್ಣಾವತಿ ಮಂಗಳಾರತಿ ಜರುಗಲಿದೆ. ತದನಂತರ 10:30ಕ್ಕೆ ಊರಿನ ದೈವದವರು ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. ಜಾತ್ರೆ ಪ್ರಾರಂಭವಾದ ದಿನದಿಂದ ಹಿಡಿದು ಮುಗಿಯುವವರೆಗೂ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಎಲ್ಲ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ, ಜೋಡೆತ್ತು ಕಲ್ಲು ಎಳೆಯುವ ಸ್ಪರ್ಧೆ, ಬಂಡಿ ಸ್ಪರ್ಧೆ ಹಾಗೂ ದಿನಾಂಕ 2ರಂದು ಜಿಟಿವಿಯ ಖ್ಯಾತ ನಿರೂಪಕಿ ಅನುಶ್ರೀ ಹಾಗೂ ತಂಡದವರಿಂದ ವಿಶೇಷ ರಸಮಂಜರಿ ಕಾರ್ಯಕ್ರಮವಿರುತ್ತದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಗ್ರಾಮದ ಅಧಿದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ಆಶೀರ್ವಾದ ಪಡೆಯಬೇಕೆಂದು ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ವಿನಂತಿಸಿಕೊಂಡಿದ್ದಾರೆ. ಹಿರೇಕೊಪ್ಪ ಕೆಎಸ್ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆ ಮಹಾಲಕ್ಷ್ಮಿ ದ್ಯಾಮವ್ವ ದೇವಿ ಜಾತ್ರೆ ಪ್ರತಿ 9 ವರ್ಷಗಳಿಗೆ ನಡೀತಕ್ಕಂಥ ಈ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ಈಗಾಗಲೇ ನಿನ್ನಿನ ದಿನ 21ರಿಂದ ಪ್ರಾರಂಭವಾಗಿ 2/5/2025ರವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಸಾಕಷ್ಟು ವಿಜೃಂಭಣೆಯಿಂದ ಜರುಗುತ್ತಿದ್ದು, ಈಗಾಗಲೇ ಗ್ರಾಮ ಸಂಪೂರ್ಣ ದೀಪಾಲಂಕಾರ ಹಾಗೂ ಎಲ್ಲ ರೀತಿಯ ಅಲಂಕಾರಗಳಲ್ಲಿ ಅಲಂಕೃತಗೊಂಡಿದ್ದು, ನಿನ್ನಿನ ದಿವಸ ಈಗಾಗಲೇ ಪ್ರಾರಂಭವಾಗಿದ್ದು, ನಿನ್ನೆ ರಾತ್ರಿ ಶ್ರೀ ಅಜಾತಶತ್ರು ನಾಗಲಿಂಗ ಲೀಲೆ ಅಂತಕ್ಕಂಥ ಒಂದು ನಾಟಕ ಈಗಾಗಲೇ ನಿನ್ನೆ ದಿವಸ ಪ್ರಾರಂಭವಾಗಿ ಇವತ್ತು ಕೂಡ ಕಾರ್ಯಕ್ರಮ, ಧರ್ಮಚಿಂತನಗೋಷ್ಠಿ ಹಾಗೂ ದಾನಿಗಳಿಗೆ ಸತ್ಕಾರ ಸಮಾರಂಭ ಕೂಡ ಸಾಯಂಕಾಲ ನಡೀತಾ ಇದೆ. ಹಾಗೂ ಇವತ್ತು ಕೂಡ ರಸಮಂಜರಿ ಕಾರ್ಯಕ್ರಮವೂ ಕೂಡ ಇದೇ ಒಂದು ಗ್ರಾಮದಲ್ಲಿ ಇದೇ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಕಾರಣ ಈ ಕಾರ್ಯಕ್ರಮ, ಈ ಒಂದು ಜಾತ್ರೆ ಅತಿ ಒಂದು ಹಿಂದೆ 9 ವರ್ಷ ಮಾಡಿದ್ದಕ್ಕಿಂತಲೂ ಈ ವರ್ಷ ಸಾಕಷ್ಟು ದಾನಿಗಳ, ಗ್ರಾಮಗಳ, ಎಲ್ಲ ತಾಲೂಕಿನ ಜನತೆಯ ಸಹಕಾರದಿಂದ ಅತಿ ಒಂದು ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತಿದೆ. ಕಾರಣ ನಿನ್ನೆ ದಿವಸ ಆ ಕಾರ್ಯಕ್ರಮಗಳು ನಡೀತಾ ಇದ್ದವು. ಪ್ರತಿ ದಿವಸ ಈ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈಗಾಗಲೇ ಹೇಳಿದಂತೆ ಆರ್ಕೆಸ್ಟ್ರಾ ಹಾಗೂ ಧರ್ಮಚಿಂತನಗೋಷ್ಠಿ ಇವತ್ತಿದೆ. ನಾಳಿನ ದಿವಸ ಶ್ರೀ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಲಕ್ಷ್ಮೀದೇವಿ ಸರ್ವನಾಟ್ಯ ಸಂಘದಿಂದ ನಾಳಿನ ದಿನ ನಾಟಕ ಕಾರ್ಯಕ್ರಮ ನಡೀತಾ ಇದೆ. ನಾಟಕ ಗ್ರಾಮದ ಯುವಕರು ಕಲಿತಂಥ ನಾಟಕ ಅತಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗುತ್ತಾ ಇದೆ ನಾಳೆ. ಅದೇ ರೀತಿ ನಾಳಿನ ದಿವಸ ಕೂಡ ನಾಳೆ ಜೋಡೆತ್ತಿನ ತೆರೆಬಂಡಿ ಕಾರ್ಯಕ್ರಮ ಕೂಡ ಅತಿ ಒಂದು 50,000 ರೂಪಾಯಿಗಳಿಂದ ಬಹುಮಾನವನ್ನು ಹಿಡಿದು ಪ್ರಾರಂಭವಾಗಿ
ಸುಮಾರು 11 ಬಹುಮಾನಗಳನ್ನು ಇಟ್ಟಿರ್ತಕ್ಕಂಥದ್ದು ನಾಳೆ ಅತಿ ಒಂದು ವಿಜೃಂಭಣೆಯಿಂದ ಪ್ರಾರಂಭವಾಗುವುದು. ಅದೇ ರೀತಿಯಾಗಿ 25ನೇ ತಾರೀಕಿಗೆ ಜೋಡೆತ್ತಿನ ಕಲ್ಲಿನ ಸ್ಪರ್ಧೆಯು ಕೂಡ ಅತಿ ಒಂದು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮತ್ತು ಅದೇ ದಿನ ಇವತ್ತು 24 ದಿನ ಅದೇ 25ಕ್ಕೆ ರಾತ್ರಿ ಕೂಡ ಒಂದು ರಾಜ್ಯ ಮಟ್ಟದ ಟಗರಿನ ಸ್ಪರ್ಧೆ ಕೂಡ ನಡೀತಾ ಇದೆ. ಮುಂದೆ ಅತಿ ಒಂದು ವಿಜೃಂಭಣೆಯಿಂದ ಕೊನೆಯ ದಿವಸ 2ನೇ ತಾರೀಕಿನ ದಿವಸ ಸರಿಗಮಪ ಕನ್ನಡ ಒಂದು ಟಿವಿಯಲ್ಲಿ ಜಿ ಕನ್ನಡ ಆಗಲಿ ಟಿ ವಿ ಮಾಧ್ಯಮದಲ್ಲಿ ಒಂದು ಆರ್ಕೆಸ್ಟ್ರಾ ಅವರೆಲ್ಲರನ್ನ ಇವರನ್ನು ಕರೆಸಿ ಒಂದು ಕಾರ್ಯಕ್ರಮ, ಅದ್ಧೂರಿಯಾದ ಕಾರ್ಯಕ್ರಮ 2ನೇ ತಾರೀಕು ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತಿದಿನ ನಿನ್ನೆಯ ದಿವಸ ಹಿಡಿದು 4 ದಿನಗಳವರೆಗೆ ಪ್ರತಿದಿನ ಮುಂಜಾನೆ ನಾಷ್ಟ ಹಿಡ್ಕೊಂಡು ಊಟ ಹಿಡ್ಕೊಂಡು ಪ್ರಸಾದ ಹಿಡ್ಕೊಂಡು ಪ್ರತಿದಿನ ಕಂಟಿನ್ಯೂಸ್ ಆಗಿ ಪ್ರಸಾದ ವ್ಯವಸ್ಥೆನೂ ಕೂಡ ಅತಿ ಒಂದು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಕಾರಣ ಎಲ್ಲ ಸದ್ಭಕ್ತರು, ತಾಲೂಕಿನ ಸಮಸ್ತ ಮಹಾಜನತೆ ಹಾಗೂ ಗ್ರಾಮಗಳ ಎಲ್ಲ ಹಿರೇಕೊಪ್ಪ, ಚಿಕ್ಕೊಪ್ಪ, ಬಸವಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಏನು 2ನೇ ತಾರೀಕಿನೊಳಗೆ ಕಾರ್ಯಕ್ರಮ ನಡೀತಾವೋ ಅದಕ್ಕೆ ಅತಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ KS, ಚಿಕ್ಕೊಪ್ಪ KS ಹಾಗೂ ಹೊಸಳ್ಳಿ ಗ್ರಾಮದ ಶ್ರೀ ದ್ಯಾಮೋದೇವಿ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಕುರಿತು 21ರಂದು ಜಾತ್ರೆ ಪ್ರಾರಂಭವಾಗಿದ್ದು 22ರಂದು ಈ ದೇವಿ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾಳೆ. ಅಲ್ಲಿ ಹೊನ್ನಾಟವನ್ನು ಆಡ್ತಾರೆ. ಹೊನ್ನಾಟ ಆಡೋದಂತಂದ್ರೆ ಏನಪ್ಪ ಅಂದರೆ ಅಲ್ಲಿ ಪೋತರಾಜ ಇರ್ತಾನೋ ಮುಂದೆ ಅಲ್ಲಿ ಪೋತರಾಜ ಅವು ಮಾತಾಡೋದು ಇದು ಸನ್ನಿವೇಶ ನೋಡಿದ್ರು ಸ್ವಲ್ಪ ಅದು ನೋಡುವಂಥ ಜನರಿಗೆ ಆ ದೇವಿಗೆ ಭಯ ಭಕ್ತಿ ಹುಟ್ಟಿ ಅಲ್ಲಿ ಏನಪ್ಪ ಅಂತಾರೆ ಆ ದೇವಿ ಆಕೆ ಮಾಡಿದಂಥ ಹಿಂದೆ ಆಗಿರೋಂಥ ಆಕೆ ಶಕ್ತಿಯನ್ನು ನಾವು ಅನುಕರಣೆ ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ಭಯ ಹುಟ್ಟಿ ಆಕೆಯಿಂದ ನಾವೊಂದು ವರವನ್ನು ಪಡೆದು ಯಾವ ರೀತಿ ನಾವು ಜೀವನದಲ್ಲಿ ಏನು ಮಾಡಬೇಕಂತ ಸ್ವಲ್ಪ ನಮ್ಗೆ ತಿಳುವಳಿಕೆ ಬರ್ತದೆ. ಆಮೇಲೆ ಏನಾಗ್ತಾಯಿದೆ ಅಂತಾರೆ 24ರಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಲಕ್ಷ್ಮೀ ದೇವರ ಮುಂದೆ ಮಂಟಪದಲ್ಲಿ ಕೂಡಿಸಿ ಎಲ್ಲ ಈ ನಮ್ಮ ಮೌರೂರಿನ ಗ್ರಾಮಸ್ಥರು ಉಡಿ ತುಂಬ ಕಾರ್ಯಕ್ರಮ ಇಟ್ಕೋತಾರೆ. ಆಮೇಲೆ ಅಲ್ಲೇ ಹೊನ್ನಾಟ ಆಡ್ತಾರೆ. ಹೊನ್ನಾಟ ಆಡೋದ್ರಿಂದ ಅಲ್ಲಿ ಸುತ್ತಮುತ್ತ ಗ್ರಾಮದ ಜನರು ಬಂದು ಆ ಹೊನ್ನಾಟ ನೋಡುವಂಥ ಅವ್ರಿಗೆ ಭಾಗ್ಯ ಸಿಗ್ತೈತಿ. ಆಮೇಲೆ ಏನಪ್ಪ ಅಂತಂತಂದರೆ ಆ ಹೊನ್ನಾಟ ಆಡೋದ್ರಿಂದ ನೋಡೋದ್ರಿಂದ ಆ ದೇವಿ ಒಂದು ದೇವಿ ನೋಡೋದ್ರಿಂದ ಆಕೆಯಲ್ಲಿರುವಂಥ ಶಕ್ತಿ ನಮಗೆ ಮೈಯಲ್ಲಿ ಒಂಥರ ರೋಮಾಂಚನ ಆಗಿ ನಾವೊಂದು ನಮ್ಮಲ್ಲಿ ಒಂದು ಯಾವುದೋ ಒಂದು ಏನಪ್ಪ ಅಂತಂತಾರೆ ಭಯಭಕ್ತಿ ಹುಟ್ಟಿ ನಾವು ನಡ್ಕೋಬೇಕಾಗ್ತೈತಿ. ಅದೇ ರೀತಿ ಅಲ್ಲಿ 3 ದಿವಸ ಹಿರೇಕೊಪ್ಪದಲ್ಲಿರ್ತಾರೆ. ಆಮೇಲೆ 24-25 ಮಧ್ಯಾಹ್ನವರೆಗೆ ನಮ್ಮಲ್ಲಿ ಹಿರೇಕೊಪ್ಪ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಮುಂದೆ ಕುಡಿಸಿರ್ತ ಮಂಟಪದಲ್ಲಿ ಇರ್ತಾರೆ. ಅಲ್ಲೆಲ್ಲರೂ ನಮ್ಮಲ್ಲಿ ಉಡಿ ತುಂಬಿದ ನಂತರ ಸಾಯಂಕಾಲ ನಾವು ಚಿಕ್ಕೊಪ್ಪ ಬೀಳ್ಕೊಂಡು ಕೊಡ್ತೀವಿ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ 26, 27, 27 ತನಕ ಅಲ್ಲಿ ಅವರು ನಿರುಪಾದಿ ಮಠದಲ್ಲಿ ಒಂದು ಮಂಟಪ ಹಾಕಿ ಅಲ್ಲಿರುವಂಥ ಭಕ್ತರು ಅವರಿಗೆ ಉಡಿ ತುಂಬ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅಲ್ಲೂ ಚಿಕ್ಕಪ್ಪೂರಲ್ಲಿ ಹೊನ್ನಾಟ ಆಡ್ತಾರೆ. ಆದ ನಂತರ ತದನಂತರ 27ನೇ ತಾರೀಕಿಗೆ ಸಾಯಂಕಾಲ ಹೊಸಳಿಗೆ ನಾವು ಬೀಳ್ಕೊಡ್ತೀವಿ. ಅಲ್ಲಿ ಅವರು ಹೊಸಳಿಯವರು ಬಂದು ಅದನ್ನು ಆಗಮನ ಮಾಡ್ತಾರೆ. ಅಲ್ಲಿ ಹೊಸಳಿ ಗ್ರಾಮಸ್ಥರು ಅಲ್ಲಿ ಅವ್ರ ಮಂಟಪ ಹಾಕಿ ಅಲ್ಲಿಯೂ ಭಕ್ತರ ಮನೆ ಹೋಗಿ ದರ್ಶನ ಕೊಡ್ತಾರೆ. ಆಮೇಲೆ ಏನಾಗ್ತದೆ ಅಂತಂದರೆ 29ಕ್ಕೂ ಸೀಮೆಗೆ ಕಳಿಸ್ತಾರೆ. ಅಲ್ಲಿ ಸೀಮಿಂದ ಕಳಿಸಿದಿಂದ ಸೀಮಿಗೆ ಹೋಗಿ 30ನೇ ತಾರೀಕಿಗೆ ಬೆಳಗ್ಗೆ 30ನೇ ತಾರೀಕಿಗೆ ಬೆಳಗ್ಗೆ ಇಲ್ಲಿ ಹಿರೇಕೊಪ್ಪ ದೇವಸ್ಥಾನಕ್ಕೆ ನಾವು ಬರಮಾಡ್ಕೊಳ್ತೀವಿ. ಬರುವಾಗ ಏನಪ್ಪ ಅಂತಂದ್ರೆ ಭಾಳ ನಾವು ಭಯಭಕ್ತಿಯಿಂದ ಬರಬೇಕಾಗ್ತದೆ. ಅವ್ರು ಅಲ್ಲಿಂದ ಅದು ದೇವಸ್ಥಾನ ನಮ್ಗೆ ಎಲ್ಲ ಅವರು ಬಣ್ಣದವ್ರು ಅದನ್ನು ಉಚ್ಚಿಕೊಟ್ಟಿರ್ತಾರೆ. ನಾವು ಭಯಭಕ್ತಿಯಿಂದ ಅಷ್ಟು ನಮ್ಮೆಲ್ಲ ಭಕ್ತರು ಒಂದು ಇದರಿಂದ ಭಕ್ತಿಯಿಂದ ತಂದು ದೇವಸ್ಥಾನಕ್ಕೆ ನಾವು ಅಲ್ಲಿ ಇದು ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗುತ್ತೆ. ಅಲ್ಲಿ ಈ ಥರ ಒಂದು ವಿಜೃಂಭಣೆ ಹೇಳ್ತೀವಿ. ಯಾಕಂದರೆ ಇದು 9 ವರ್ಷಕ್ಕೆ ನಡೆಯುತ್ತೆ. ಈಗ ಇದು 4ನೇ ಜಾತ್ರೆ. ಇದು ಈ ಜಾತ್ರೆ ಅನ್ನೋದು ಭಾಳ ವಿಶೇಷ ಆಗೈತಿ. ಹೆಂಗಂತಂದರೆ ಈಗ ಅದನ್ನು ನಾವು ಹೇಳೋಕ್ಕಿಂತ ಬಂದು ಅಲ್ಲಿ ನೋಡಿದ್ರೆ ಅದು ಭಾಳ ನಮ್ಗೆ ಒಂಥರ ಇದು ಅನಿಸ್ತದೆ. ಊರು ತುಂಬ ಲೈಟಿಂಗ್ ಅಲಂಕಾರ, ಮುಂದೆ ಊರ ತುಂಬ ಬ್ಯಾನರು, ಮುಂದೆ ಜನರಲ್ಲಿರುವಂಥ ಭಕ್ತಿ ಭಾವ. ಈಗ ಈ ಜಾತ್ರೆ ವಿಶೇಷದ ನೋಡ್ರಿ. ಎಲ್ಲರೂ ಸಾಕಷ್ಟು ನಮ್ಗೆ ಅನ್ನದಾನಿಗಳು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಯಾವ ಒಂದು 1000 ಕೇಳಿದ್ರೆ ಅವ್ರು 5,000 ಕೊಡುವಂಥ ಅವರು ದೇವಿ ಅವ್ರ ಮನಸ್ಸಲ್ಲಿ ಹೋಗಿ ನಮಗೆಲ್ಲ ಕೊಟ್ಟಿದ್ದಾರೆ.
ಆ ಪ್ರಕಾರ ನಾವೆಲ್ಲ ದಿವಸ ಒಂಥರ ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಐತಿ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಈ ಥರ ಎಲ್ಲ ಈ ಹೊಸಳ್ಳಿ ಆಯಿತು, ಚಿಕ್ಕೊಪ್ಪ, ಬಾಗೋಜಿಕೊಪ್ಪ ಸುತ್ತಮುತ್ತ ಗ್ರಾಮದಲ್ಲಿ ಬಂದು ನಮ್ಮ ದೇವಿ ದರ್ಶನ ತೊಗೊಂಡು ಅದು ದೇವಿ ಇರುವಂಥ ಒಂದು ನಾವು ಶಕ್ತಿಯನ್ನು ಆ ಶಕ್ತಿ ನಮಗೆ ಕೊಡಲಿ ಅಂತ ನಾವು ಬೇಡ್ಕೊಂಡು ಜಾತ್ರೆ ನಾವು ಮುಗಿಸ್ತಿರ್ತೀವಿ. ಆಮೇಲೆ 2ನೇ ತಾರೀಕು ನಮ್ಮಲ್ಲಿ ಜಿ ಟಿ ವಿಯ ನಿರೂಪಕಿ ಅನುಶ್ರೀ, ಮುಂದೆ ಅವರು ಯಾರು ಜಿ ಕನ್ನಡದಾಗಲ್ಲಿ ದುನಿಯಾ ವಿಜಯ ಇವರೆಲ್ಲ ಬರ್ತಾ ಇದ್ದಾರೆ. ನೀವು ಅವತ್ತು ನಾವು ಕಾರ್ಯಕ್ರಮ ದೊಡ್ಡ ಪ್ರಮಾಣ ಮಾಡ್ತಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಬರಬೇಕು. 2ನೇ ತಾರೀಕು ದಯವಿಟ್ಟು ತುಂಬ ಮತ್ತೆ ಹಾಂ ರೀ ಹೌದ್ರಿ. ಇಲ್ಲಿ ಎದ್ರ ಅದೇನು ರೀ ಸರ, ಇಲ್ಲಿ ಯಾವ ಸರ್ ಹೇಗಪ್ಪ ಸ್ವಲ್ಪ ವಿಡಿಯೋ ಮಾಡತ್ತೀನಿ ರೀ ಅಂತ